ಡ್ಯೂಡ್ ಇದನ್ನು ಥಿಯೇಟ್ರದಾಗ ಹೋಗಿ ಯಾಕೆ ನೋಡೋಕ್ಕಾಗಿಲ್ಲಪ್ಪ ಅಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ರೀ. ಸೊ ಇದನ್ನು ಕನ್ನಡದಾಗ ಬಿಟ್ಟಿರಲಿಲ್ಲ. ಸೊ ನಮಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಅದೊಂದು ಮ್ಯಾಟ್ರ್ ಆಗ್ತೈತಿ. ಸೊ ಇದು ಓ ಟಿ ಟ್ಯಾಬ್ ಬಂದೈತೆ ರೀ. ಸೊ ಹೆಂಗೈತಿ ಸಿನಿಮಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್. ಇದರ ಆನ್ಲೈನ್ ಸ್ಟೋರಿ ಏನಪ್ಪ ಅಂದ್ರೆ ಇಬ್ಬರು ಫ್ರೆಂಡ್ಸ್ ರೀ. ಸೊ ಅವ್ರು ಲವ್ ಮಾಡ್ತಾ ಮದುವೆ ಆಗ್ಬೇಕಂತ ಹುಡುಗಿ ಅನ್ಕೊಳ್ತಾಳ. ಸೊ ಅದಕ್ಕೆ ನಮ್ಮ ಹೀರೋ ಒಪ್ಪೋದಿಲ್ಲ. ಸೊ ಮುಂದೆ ಏನಾಕೈತಿ ಅನ್ನೋದು ಈ ಸಂಪೂರ್ಣವಾಗಿ ಇದರ ಸ್ಟೋರಿ. ಏನು ಗುರು ಸ್ಟೋರಿನೇ ಹೇಳ್ಬಿಟ್ಟ ಅನ್ಬೋದು. ಇದು ಜಸ್ಟ್ ಒಂದು ಲೈನ್ ರೀ ಅದು ಸಿನಿಮಾದಾಗ ಬರೋದು. ಅದು ಬಿಟ್ಟು ಸ್ಟೋರಿ ಭಾಳ ಐತಿ. ಸೊ ನೀವು ನೋಡ್ರೆ ಗೊತ್ತಾಕೈತಿ. ಇದರ ಪಾಸಿಟಿವ್ ಕಡೆ ಹೋಗೋದಾದ್ರೆ ಇದರ ಸ್ಟಾರ್ಟಿಂಗ್ 20 ಮಿನಿಟ್ಸ್ ಏನೈತಲ್ರಿ, ಭಾಳ ಅಂದ್ರೆ ಭಾಳ ಎಕ್ಸೈಟ್ ಐತಿ. ತಗೊಂಡು ಹೋಗ್ತಾರಲ್ಲ ಇಂಟೆನ್ಸ್ ಸೀನ್ ಬರ್ದಾರ ಸ್ಟಾರ್ಟಿಂಗ್ ಭಾಳ ಅದು ಕ್ರೇಜಿಯಾಗಿ ಬರ್ತೈತಿ. ಆ ಮ್ಯೂಸಿಕ್ಕಿಗೆ ಪ್ರದೀಪ್ ರಂಗನಾಥ್ ಅವ್ರನ್ನ ನಾವು 2 ಸಿನಿಮಾದಲ್ಲಿ ಏನು ನೋಡಿದ್ವೋ ಸೊ ಆ ಫ್ಲೇವರ್ನ ಅಲ್ಲಿ ನಾವು ನೋಡ್ದಂಗೆ ಆಗುತ್ತೆ. ಈವನ್ ಫಸ್ಟ್ ಹಾಫು ಕೂಡ ಚೆನ್ನಾಗಿರೋ ಒಂದು ಸ್ಕ್ರೀನ್ ಪ್ಲೇನ ಮೇಂಟೈನ್ ಮಾಡಿ ಎಂಗೇಜಿಂಗ್ ಆಗಿ ಇಟ್ಟಿದ್ರು. ಸೊ ಅದು ಸ್ವಲ್ಪ ವರ್ಕ್ ಆಯ್ತು ನನಗೆ. ಇಲ್ಲಿ ಏನು ಕ್ಯಾರೆಕ್ಟರ್ಸ್ ಬರೆದಿದ್ದಾರಲ್ಲ ಸೊ ಎಲ್ಲ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್. ಸೊ ಅವಕ್ಕೆ ಡೆಪ್ತ್ ಇತ್ತು ಅನ್ನೋದಿತ್ತು. ಸೊ ರೀಸನಬಲಿ ಕ್ಯಾರೆಕ್ಟರ್ಸ್ ಎಲ್ಲ ಇದ್ವು. ಸೊ ಅದು ಕೂಡ ವರ್ತ್ ಆಯಿತು. ಈವನ್ ನಾವು ಈ ಲೈನ್ ಕೇಳಿದಾಗ ಎಲ್ಲೋ ಸಿನಿಮಾದಲ್ಲಿ ನೋಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಅದು ಹೋಗ್ತಾ ಹೋಗ್ತಾ ತುಂಬ ಡಿಫ್ರೆಂಟ್ ಫೀಲ್ ಮಾಡಿಸಿದ್ದಾರೆ. ಸೊ ಅದೊಂದು ಎಲ್ಲೋ ಒಂದು ಲೆವೆಲಿಗೆ ವರ್ಕ್ ಆಯಿತು ಬೇರೆ ಥರ ಸಿನಿಮಾಗಳ್ದಲ್ಲೇ ಅಂತ ಅನ್ನೋದು. ಈವನ್ ಲೈಕ್ ಒಂದು ಕ್ಯಾರೆಕ್ಟರ್ಸ್ ಮೇಲೆ ಯಾವ ಥರ ಬಿಹೇವ್ ಬರುತ್ತೆ ನಮಗೆ ಅಂತಂದರೆ, ಇದೇನು ಗುರು ಅಷ್ಟು ಇರಿಟೇಟಿಂಗ್ ಆಗಿದೆಯಲ್ಲ ಅಂತ. ಸೊ ಪ್ರದೀಪ್ ರಂಗನಾಥ್ ಮೇಲೂ ಕೂಡ ಬರುತ್ತೆ. ಹಾಗೆ ಅಲ್ಲಿ ಮಮಿತಾ ಬಿಜು ಅವ್ರ ಮೇಲೂ ಕೂಡ ಬರುತ್ತೆ. ಸೊ ಆ ಥರ ಕ್ಯಾರೆಕ್ಟರ್ನ ಫೀಲ್ ಆಗೋ ಥರ ಬರೆದಿದ್ದಾರೆ ಆ್ಯಂಡ್ ಕೂಡ ನಟಿಸಿದ್ದಾರೆ. ಸೊ ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟರ್ಸ್. ಇನ್ನು ಆ್ಯಕ್ಟಿಂಗ್ ಕಡೆ ಹೋಗೋದಾದ್ರೆ ಪ್ರದೀಪ್ ರಂಗನಾಥನ್. ಸೊ ಅವ್ರು 2 ಫಿಲ್ಮ್ ಏನಿತ್ತಲ್ರಿ ಅದು ರಂಗನಾಥನ್ ಸ್ವಲ್ಪ ಕಾಣ್ತಾರೆ ಸ್ವಲ್ಪ ಮಟ್ಟಿಗೆ. ಸ್ವಲ್ಪ ಅಲ್ಲಿಕ್ಕಿಂತ ಸ್ವಲ್ಪ ಎಲ್ಲೋ ಸೈಲೆನ್ಸ್ ಅಂತ ಅಂದ್ಕೊಳ್ತೀವಿ ನಾವು ಫಸ್ಟ್ ಹಾಫ್. ಇನ್ನು ಸೆಕೆಂಡ್ ಹಾಫ್ ಏನೈತಲ್ರಿ ಸೊ ಕಂಪ್ಲೀಟ್ಲಿ ನಾವು 2 ಸಿನಿಮಾದಾಗ ಏನು ನೋಡಿದ್ವು ಪ್ರದೀಪ್ ರಂಗನಾಥನ್ ಸೇಮ್ ಟು ಸೇಮ್ ಕಾಣಿಸ್ತಾರೆ. ಅವರು ಕೂಡ ಚೆನ್ನಾಗಿ ಮಾಡ್ಯಾರ. ಆಮೇಲೆ ಮಮತಾ ಬಿಜು ಅವ್ರಿಗೇನಿತ್ತು ಅದನ್ನು ಚೆನ್ನಾಗಿ ಮಾಡ್ಯಾರ. ಎಸ್ಪೆಷಲಿ ಶರತ್ ಅವರು ಎಲ್ಲೋ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ದಂತ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಎಲ್ಲೋ ಓವರ್ ಅಂತ ಅನ್ನಿಸ್ತು. ಸೊ ಅವ್ರವ್ರ ಮೇಲೆ ಡಿಪೆಂಡು. ಬಟ್ ಚೆನ್ನಾಗಿದೆ ಪಾತ್ರ. ಈವನ್ ಮ್ಯೂಸಿಕ್ ಸ್ಟಾರ್ಟಿಂಗಲ್ಲಿ 20 ಮಿನಿಟ್ಸಲ್ಲಿ ಇದ್ದಂಥ ಕ್ರೇಜಿ ಆ ಮ್ಯೂಸಿಕ್ ಕೊನೆವರೆಗೂ ಕೂಡ ಅದೇ ಮೇಂಟೈನ್ ಇರಲಿಲ್ಲ. ಅದು ಮೇಂಟೈನ್ ಇದ್ದಿದ್ರೆ ಚೆನ್ನಾಗಿರೋದೇನೋ ಗೊತ್ತಿಲ್ಲ. ಬಟ್ ಸೀನ್ಸು ಆ ಥರ ಇರೋದ್ರಿಂದ ಎಂಗೇಜಿಂಗ್ ಫಸ್ಟ್ 20 ಮಿನಿಟ್ಸಲ್ಲಿ ಇದ್ದಂಥ ಮ್ಯೂಸಿಕ್ ಲಾಸ್ಟಲ್ಲಿ ಇರಲಿಲ್ಲ. ಬಟ್ ಈವನ್ ಸಾಂಗ್ಸ್ ಕೂಡ ಚೆನ್ನಾಗಿದ್ವು. ಈವನ್ ತಮಿಳಲ್ಲಿ ಚೆನ್ನಾಗಿದೆ. ಬಟ್ ಕನ್ನಡದಲ್ಲಿ ಗೊತ್ತೇ ಇರುತ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ. ಇದರ ನೆಗೆಟಿವ್ಸ್ ಕಡೆ ಬಂದರೆ ಇದರ ಸೆಕೆಂಡ್ ಹಾಫ್ ಅಂತೀನಿ. ಸೆಕೆಂಡ್ ಹಾಫ್ ಅದೇ ಒಂದು ಸ್ಯಾಕ್ರಿಫೈಸ್. ಈವನ್ ಲೈಕ್ ಎಲ್ಲ ಸಿನಿಮಾಗಳು ಗೊತ್ತಾಗುತ್ತೆ ಸ್ಯಾಕ್ರಿಫೈಸ್ ಅಂತ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಏನೋ ಟ್ವಿಸ್ಟ್ ಕೊಡ್ತಾರೆ ಅಂತ ಅದನ್ನು ಇಟ್ಟರು. ಬಟ್ ಆ ಟ್ವಿಸ್ಟ್ ಒಂದು ಲೆವೆಲಿಗೆ ವರ್ಕ್ ಆಯಿತು ಬಿಟ್ಟರೆ ಇವನ್ ಎಲ್ಲ ಸ್ವಲ್ಪ ಅದೇ ಥರ ಫೀಲ್ ಆಗ್ತಾ ಇರುತ್ತೆ. ಅದೇ ಫಿಲ್ಮ ಅದೇ ರೊಟೀನ್ ಸ್ಟೋರಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗೋದು ಸೆಕೆಂಡ್ ಹಾಫಲ್ಲೇ. ಇವನ್ ಹೀರೋ ಕಾನ್ಫ್ಲಿಕ್ಟ್ ಏನಾಗುತ್ತೆ, ಆ ಹೀರೋ ಏಮ್ ಇರುತ್ತೆ. ಸೊ ಆ ಸೆಕೆಂಡ್ ಹಾಫಲ್ಲಿ ತುಂಬಾ ಚೇಂಜಸ್ ಉಂಟಾಗುತ್ತೆ. ಇವನ್ ನಾವು ಸ್ಟೋರಿ ಫಸ್ಟ್ ಹಾಫ್ ಅನ್ಕೋಬೋದು ಏನೋ ಡಿಫ್ರೆಂಟಾಗಿ ಏನೋ ಸ್ಟೋರಿ ಇರ್ಬೋದೇನೋ ಅಂತ. ಬಟ್ ಆ ಸೆಕೆಂಡ್ ಹಾಫಲ್ಲೇ ಇನ್ನೂ ತುಂಬ ಬೇರೆ ಥರ ಇರೋ ಸ್ಟೋರಿನ ಅಂತ ತಂದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬಟ್ ಗೊತ್ತಿಲ್ಲ ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಿರೋದ್ರಿಂದ. ಇವನ್ ಅದೇ ಸ್ಟಾರ್ಟಿಂಗಲ್ಲೇ ಅನಿಸುತ್ತೆ ನಮಗೆ. ಸೊ ಇದು ಹಿಂಗೆ ಅಂತ ಸ್ವಲ್ಪ ಇರಿಟೇಷನ್ ಬರೋದೇ ಸ್ಟಾರ್ಟಿಂಗಲ್ಲಿ ಅದೇ ಫಸ್ಟ್ ಹಾಫಲ್ಲಿ. ಇವನ್ ಆ ಇರಿಟೇಷನ್ ಬಿಟ್ಟರೆ ಫಸ್ಟ್ ಹಾಫ್ ಸಖತ್ತಾಗಿತ್ತು. ಬಟ್ ಆ ಸೆಕೆಂಡ್ ಹಾಫಲ್ಲಿ ಇರಿಟೇಷನು ತುಂಬ ಬಂದಿದೆ. ಏನು ಗುರು ಬರೀ ಅದೇ ಇದೆ ಅಂತ. ಸೊ ಆಗ ಗೊತ್ತಾಗುತ್ತೆ ನಿಮಗೆ ಸ್ಟೋರಿ. ಬಟ್ ಇವನ್ ಎಂಟರ್ಟೈನ್ಮೆಂಟಲ್ಲಿ ಫಸ್ಟ್ ಹಾಫ್ ಚೆನ್ನಾಗಿತ್ತು. ಇವನ್ ಸೆಕೆಂಡ್ ಹಾಫಲ್ಲೂ ಈ ಥರ ಇಲ್ಲ ಆ ಥರ ಇಲ್ಲ ಅಂದರೆ ನೋಡೋರಿಗೆ ಚೆನ್ನಾಗಿರುತ್ತೆ. ಬಟ್ ನನಗಂತೂ ಸಖತ್ ಇರಿಟೇಷನ್ ಬಂದಿದ್ದು ಸೆಕೆಂಡ್ ಹಾಫಲ್ಲೇ. ನಾವು ಅನ್ಕೋಬೋದು ಕ್ಯಾರೆಕ್ಟರ್ಸ್ ಇರೋದೇ ಹಂಗೆ ಅಂತ. ಬಟ್ ಎಲ್ಲೋ ಆ ಇರಿಟೇಷನ್ ತುಂಬಾ ನನಗೆ ಆಯಿತು. ಸೊ ಟೋಟಲಾಗಿ ಸಿನಿಮಾ ಯಾವ ಥರ ಇದೆ ಅಂದರೆ ನನಗೆ ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಈವನ್ ಫಸ್ಟ್ ಹಾಫ್ ನಿಮಗೊಂದು ಎಂಗೇಜಿಂಗ್ ಆಗಿರೋ ಸ್ಕ್ರೀನ್ ಪ್ಲೇ ಇಟ್ಕೊಂಡು ಚೆನ್ನಾಗಿ ಆಟ ಆಡಿದ್ದಾರೆ. ಈವನ್ 20 ಮಿನಿಟ್ಸ್ ಇಸ್ ಗುಡ್ ಅಂತ ಅಂತೀನಿ. ಬಟ್ ಅದು ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಅಷ್ಟು ಇಷ್ಟ ಆಗಿರೋ ಎಲಿಮೆಂಟ್ಸ್ ಏನು ಇರಲಿಲ್ಲ. ಎಲ್ಲೋ ಅವೇ ರೊಟೀನ್ ಪ್ಯಾಕ್ ಅಂತ ಅನ್ನಿಸ್ತಾ ಇತ್ತು. ನೀವೇನಾದರೂ ಮನೇಲಿ ಫ್ರೀ ಇದ್ದರೆ ಸೊ ನೀವೇನೋ ಒನ್ ವಾಚ್ ನೋಡ್ಬೋದು ಸ್ವಲ್ಪ ಟೈಮ್ ಪಾಸ್ ಆಗಲಿಕ್ಕೆ. ಅದು ಬಿಟ್ಟರೆ ಈ ಸಿನಿಮಾ ಅಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಏನು ಚೆನ್ನಾಗಿ ಕೊಡಲಿಲ್ಲ. ಈವನ್ ಲೈಕ್ ಫೋನಲ್ಲಿ ಕೂಡ ಇನ್ನು ಥಿಯೇಟ್ರಲ್ಲಿ ನೋಡಿದ್ರೆ ಯಾವ ಥರ ಇರಿಟೇಷನ್ ಬರ್ತಿತ್ತು ಗೊತ್ತಿಲ್ಲ. ಇನ್ನು ಪ್ರದೀಪ್ ರಂಗನಾಥನ್ ಅವರ 3ನೇ ಫಿಲ್ಮ್ ಸೊ 100 ಕ್ರೋರ್ ಕ್ಲಬ್ ಕೂಡ ಸೇರಿದೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೆ ವೇಟ್ ಮಾಡ್ತಾಯಿರಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಇವು ನನ್ನ ಅಭಿಪ್ರಾಯ. ನೀವೇನಾದರೂ ಮೂವಿ ನೋಡಿದ್ರೆ ಬಂದು ಕೆಳಗಡೆ ಕಮೆಂಟ್ ಹಾಕಿ. ಸೊ ಮತ್ತೆ ಸಿಗುವ. ಈಗ ಥಿಯೇಟ್ರಿಗೆ ಹೋಗಿ ಇನ್ನೊಂದು ಸಿನಿಮಾ ನೋಡಬೇಕು ಗೊತ್ತೇ ಇರುತ್ತೆ ಯಾವುದು ಅಂತ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.